ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಡುಗೆ ಮನೆಯ ಟಿಪ್ಸ್ಗಳು. ಮಹಿಳೆಯರಿಗೆ ಮುಖ್ಯವಾಗಿ ಮನೆಗೆ ಬೇಕಾದ ಕೆಲವೊಂದು ಉಪಯುಕ್ತ ಟಿಪ್ಸ್ಗಳು. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ತರಕಾರಿಯನ್ನು ಅಡುಗೆಗೆ ಉಪಯೋಗಿಸುವ ಮೊದಲು ಸ್ವಲ್ಪ ಉಪ್ಪು ಸೇರಿಸಿ ಚೆನ್ನಾಗಿ ತೊಳೆದು ಉಪಯೋಗಿಸುವುದರಿಂದ ಅದರಲ್ಲಿ ಇರುವ ಕೆಮಿಕಲ್ ಅಂಶ ಹೋಗುತ್ತದೆ. ಆಲೂಗಡ್ಡೆಯನ್ನು ಬೇಯಿಸಿದ ನೀರಿಗೆ ಸ್ವಲ್ಪ ವಿನೆಗರ್, ಅಡುಗೆ ಸೋಡಾ ಹಾಕಿ ಅಡುಗೆ ಕೋಣೆಯ ಟೈಲ್ಸ್ ತೊಳೆಯುವುದರಿಂದ ಅಡುಗೆ ಕೋಣೆ ಟೈಲ್ಸ್ಗಳು ಫಲಫಲನೆ ಹೊಳೆಯುತ್ತದೆ. ಕೋಸನ್ನು ಬೇಯಿಸುವಾಗ ಅದಕ್ಕೆ ಒಂದು ಚೂರು ಹಸಿ ಶುಂಠಿಯನ್ನು ಹಾಕಿದರೆ ವಾಸನೆ ಬರುವುದಿಲ್ಲ. ಅಡುಗೆ ಪದಾರ್ಥಗಳು ರುಚಿಕರವಾಗಿರುತ್ತವೆ. ಇಡ್ಲಿ ಹಿಟ್ಟು ಮಿಕ್ಕಿದ್ದರೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ ಸೇರಿಸಿ ಸ್ವಲ್ಪ ಕಾರ್ನ್ಫ್ಲೋರ್ ಸೇರಿಸಿ ಬೋಂಡ ತಯಾರಿಸಿದರೆ ಸಂಜೆ ಕಾಫಿ ಟೀ ಜೊತೆಗೆ ಸ್ನ್ಯಾಕ್ಸ್ ರೆಡಿ. ಅಂಗಡಿಯಿಂದ ಮಾಂಸ ತಂದ ತಕ್ಷಣ ಉಪ್ಪು ಹಾಗೂ ಸ್ವಲ್ಪ ಅರಶಿನ ಹಾಕಿ ತಣ್ಣೀರಿನಿಂದ ತೊಳೆಯುವುದರಿಂದ ಅದರಲ್ಲಿರುವ ವಾಸನೆ ಕಡಿಮೆಯಾಗುತ್ತದೆ. ಮೀನು ಅಥವಾ ಮಾಂಸ ಸಾರು ಮಾಡಿದಾಗ ಊಟ ಮಾಡಿದ ಪಾತ್ರೆಗಳನ್ನು ತೊಳೆಯಲು ವಿಮ್ ಲಿಕ್ವಿಡ್ ಜೆಲ್ಲಿಗೆ ಅರ್ಧ ಲಿಂಬೆ ಹಣ್ಣಿನ ರಸ ಹಾಕಿ ಪಾತ್ರೆಗಳನ್ನು ವಾಶ್ ಮಾಡುವುದರಿಂದ ಪಾತ್ರೆಗಳಲ್ಲಿ ಇರುವ ವಾಸನೆ ಕಡಿಮೆಯಾಗುತ್ತದೆ. ಮಾಂಸವನ್ನು ಬೇಯಿಸುವಾಗ ಅದಕ್ಕೆ ಸ್ವಲ್ಪ ಲಿಂಬೆ ಹಣ್ಣಿನ ರಸವನ್ನು ಹಾಕಿ ಬೇಯಿಸಿ ಮಾಂಸವು ಸ್ಪಂಜಿನಂತೆ ಮೆದುವಾಗುವುದಲ್ಲದೆ ಬೇಗನೆ ಬೇಯುತ್ತದೆ. ಅಡುಗೆ ಮನೆಯ ಗೋಡೆ ಮೇಲಿನ ಎಣ್ಣೆ ಕಲೆ ತೆಗೆಯಲು ಲಿಂಬೆ ಮತ್ತು ವಿನೆಗರ್ ಈ ಎರಡನ್ನು ಬೆರೆಸಿ ಉಗುರು ಬೆಚ್ಚನೆಯ ನೀರಿನಲ್ಲಿ ಹಾಕಿ ಈ ನೀರಿನಿಂದ ಗೋಡೆಯನ್ನು ತೊಳೆದರೆ ಸ್ವಚ್ಛವಾಗುತ್ತದೆ. ಬೀಟ್ರೂಟ್ ರಕ್ತ ಶುದ್ಧೀಕರಣ ಮಾಡುತ್ತದೆ, ಹಿಮೋಗ್ಲೋಬಿನ್ ಅನ್ನು ಹೆಚ್ಚಿಸುತ್ತದೆ, ಚರ್ಮ ಮತ್ತು ತುಟಿಗಳಿಗೆ ನೈಸರ್ಗಿಕ ಕಾಂತಿಯನ್ನು ನೀಡುತ್ತದೆ. ಈರುಳ್ಳಿ, ಟೊಮೆಟೊವನ್ನು ಎಣ್ಣೆಯಲ್ಲಿ ಬೇಯಿಸುವಾಗ ಸ್ವಲ್ಪ ಉಪ್ಪು ಸೇರಿಸಿ ಬೇಯಿಸಿದರೆ ಬೇಗನೆ ಬೇಯುತ್ತದೆ. ಒಡೆದ ತೆಂಗಿನಕಾಯಿ ಫ್ರೆಶ್ ಆಗಿಡಬೇಕಾ? ಹೀಗೆ ಮಾಡಿ ತೆಂಗಿನಕಾಯಿಯ ಮೇಲೆ ಸ್ವಲ್ಪ ಉಪ್ಪು ಹಾಕಿ ಇಡಿ. ಹೀಗೆ ಮಾಡುವುದರಿಂದ ಫ್ರಿಡ್ಜ್ ಇಲ್ಲದೆ 2-3 ವಾರದವರೆಗೆ ತೆಂಗಿನಕಾಯಿ ಫ್ರೆಶ್ ಆಗಿ ಇರುತ್ತದೆ. ನುಗ್ಗೆ ಸೊಪ್ಪನ್ನು ಒಂದು ದಿನ ಬಟ್ಟೆಯಲ್ಲಿ ಸುತ್ತಿ ಇಡುವುದರಿಂದ ಅದರಲ್ಲಿ ಇರುವ ಎಲೆಗಳೆಲ್ಲ ತನ್ನಷ್ಟಕ್ಕೆ ಉದುರುವುದರಿಂದ ಕಡ್ಡಿಗಳನ್ನು ತುಂಬ ಸುಲಭವಾಗಿ ಬೇರ್ಪಡಿಸಬಹುದು. ಚಪಾತಿ ಮೃದುವಾಗಿ ಬರಬೇಕೆಂದರೆ ತಾಜಾ ಮಜ್ಜಿಗೆಯನ್ನು ಸ್ವಲ್ಪ ಸೇರಿಸಿ ಹಿಟ್ಟು ಕಲಸಿ ಚಪಾತಿ ಮಾಡುವುದರಿಂದ ಚಪಾತಿ ಬಹಳ ಮೃದುವಾಗಿ ಬರುತ್ತದೆ. ಮರದ ಚಮಚಗಳು ವಾಸನೆ ಬರುತ್ತಿದ್ದರೆ ಅವುಗಳನ್ನು ವಿನೆಗರ್ ಬೆರೆಸಿದ ನೀರಿನಲ್ಲಿ ಸ್ವಲ್ಪ ಸಮಯ ಇರಿಸಿ ನಂತರ ತೊಳೆದರೆ ವಾಸನೆ ಮಾಯವಾಗುತ್ತದೆ. ಮಿಕ್ಸಿ, ಚಾಕುಗಳ ಸಂದಿಯನ್ನು ಕ್ಲೀನ್ ಮಾಡಲು ಒಂದು ಟೂತ್ ಬ್ರಷ್ಗೆ ಸ್ವಲ್ಪ ಕಾಲ್ಗೇಟ್ ಹಾಕಿ ಚೆನ್ನಾಗಿ ಬ್ರಷ್ನಿಂದ ಉಜ್ಜಿ ಒರೆಸುವುದರಿಂದ ಮಿಕ್ಸಿ ಮತ್ತು ಚಾಕುಗಳು ಹೊಸತರಂತೆ ಕಾಣುತ್ತದೆ. ಅಡುಗೆಯಲ್ಲಿ ಉಪ್ಪು ಜಾಸ್ತಿಯಾದರೆ ಸಿಪ್ಪೆ ಸುಲಿದ ಹಸಿ ಆಲೂಗಡ್ಡೆಯನ್ನು ಅಡುಗೆ ಪಾತ್ರೆಗೆ ಹಾಕಿ 5-10 ನಿಮಿಷ ಬೇಯಿಸಿ. ಆಲೂಗಡ್ಡೆ ಹೆಚ್ಚುವರಿ ಉಪ್ಪನ್ನು ಹೀರಿಕೊಳ್ಳುತ್ತದೆ ಮತ್ತು ರುಚಿಯನ್ನು ಸಮತೋಲನಗೊಳಿಸುತ್ತದೆ. ಬಡಿಸುವ ಮೊದಲು ಆಲೂಗಡ್ಡೆಯನ್ನು ತೆಗೆಯಿರಿ. ಪಾಯಸ ತುಂಬ ಹೊತ್ತು ಇಟ್ಟ ನಂತರ ಗಟ್ಟಿಯಾಗಿದ್ದರೆ ಸ್ವಲ್ಪ ಬಿಸಿ ಹಾಲನ್ನು ಸೇರಿಸಿ. ಇಡ್ಲಿ ಮಾಡುವಾಗ ಅಕ್ಕಿ, ಉದ್ದಿನ ಜೊತೆಗೆ ಸ್ವಲ್ಪ ಮೆಂತ್ಯವನ್ನು ಸೇರಿಸಿ ರುಬ್ಬುವುದರಿಂದ ಇಡ್ಲಿ ರುಚಿಕರವಾಗಿ ಘಮಘಮಿಸುತ್ತದೆ. ಬಿಸ್ಕೆಟ್, ರಸ್ಕ್ ಮುಂತಾದ ತಿಂಡಿಗಳನ್ನು ಹೆಚ್ಚು ಹೊತ್ತು ತೆರೆದಿಟ್ಟರೆ ಮೆತ್ತಗಾಗುತ್ತದೆ. ಅವುಗಳನ್ನು ತವದ ಮೇಲಿಟ್ಟು ಬಿಸಿ ಮಾಡಿದರೆ ಮತ್ತೆ ಗರಿಗರಿಯಾಗುತ್ತದೆ. ಬದನೆಕಾಯಿಯ ತೊಟ್ಟನ್ನು ಸಾಮಾನ್ಯವಾಗಿ ಎಲ್ಲರೂ ಬಿಸಾಡುತ್ತಾರೆ. ಅದನ್ನು ಸಾರಿನಲ್ಲಿ ಹಾಕಿದರೆ ಬೆಂದ ನಂತರ ತಿನ್ನಲು ರುಚಿಕರ. ತಿಂಡಿ ತಿನಿಸುಗಳನ್ನು ಎಲೆಯಲ್ಲಿ ಪ್ಯಾಕ್ ಮಾಡುವ ಮೊದಲು ಎಲೆಯನ್ನು ಸ್ವಲ್ಪ ಬೆಂಕಿಯಿಂದ ಬಾಡಿಸಿ ಪ್ಯಾಕ್ ಮಾಡುವುದರಿಂದ ಎಲೆ ಹರಿಯುವುದಿಲ್ಲ ಹಾಗೂ ತಿಂಡಿ ತಾಜಾವಾಗಿರುತ್ತದೆ. ಜಾಮೂನು ಹಿಟ್ಟು ಕಲಸುವಾಗ ಹಿಟ್ಟಿಗೆ ಸ್ವಲ್ಪ ಬೆಣ್ಣೆ ಸೇರಿಸಿಕೊಂಡು ಕಲಸಿ ಜಾಮೂನು ಮಾಡಿದರೆ ಜಾಮೂನು ಕರಿದ ನಂತರ ಪಾಕದಲ್ಲಿ ತುಂಬ ಮೃದುವಾಗಿರುತ್ತದೆ. ಅನ್ನ ಉದುರುದುರಾಗಲು 1-2 ಹನಿ ಅಡುಗೆ ಎಣ್ಣೆ ಹಾಗೂ ಸ್ವಲ್ಪ ಲಿಂಬೆ ರಸ ಸೇರಿಸುವುದರಿಂದ ಉದುರುದುರಾಗುತ್ತದೆ. ಕಾಫಿಗೆ 1 ಚಿಟಿಕೆ ಉಪ್ಪು ಸೇರಿಸುವುದರಿಂದ ಕಾಫಿ ತುಂಬ ರುಚಿಕರವಾಗಿರುತ್ತದೆ. ಪಾತ್ರೆ ಅಥವಾ ಲೋಟಗಳು ಒಂದರ ಒಳಗೆ ಒಂದು ಸೇರಿಕೊಂಡು ತೆಗೆಯಲು ಕಷ್ಟವಾಗಿದ್ದರೆ ಸ್ಟವ್ ಮೇಲೆ ಇಟ್ಟು ಸ್ವಲ್ಪ ಬಿಸಿ ಮಾಡಿದರೆ ಸುಲಭವಾಗಿ ಬೇರ್ಪಡಿಸಬಹುದು.
ಖಾಲಿ ಹೊಟ್ಟೆಯಲ್ಲಿ 1 ಗ್ಲಾಸ್ ನೀರಿಗೆ ಸ್ವಲ್ಪ ಲಿಂಬೆ ರಸ ಸೇರಿಸಿ ಕುಡಿಯುವುದರಿಂದ ನಿಮ್ಮ ತೂಕ ಹೆಚ್ಚುವುದಿಲ್ಲ. ಪಾಲಕ್ ಸೊಪ್ಪುವಿನಲ್ಲಿ ಕಬ್ಬಿಣದ ಅಂಶ ಹೆಚ್ಚಾಗಿರುತ್ತದೆ. ಇದು ಆಯಾಸ ತಡೆಯುತ್ತದೆ, ಕೂದಲಿಗೂ ಒಳ್ಳೆಯದು ಮತ್ತು ರಕ್ತ ಪರಿಚಲನೆಗೆ ಸಹಾಯ ಮಾಡುತ್ತದೆ. ಹಬ್ಬ ಹರಿದಿನಗಳಲ್ಲಿ ಮನೆಯಲ್ಲಿ ಮತ್ತು ಮನೆಯ ಮುಂದೆ ರಂಗೋಲಿ ಹಾಕುತ್ತಾರೆ. ಅಕ್ಕಿ ಹಿಟ್ಟಿಗೆ ಸ್ವಲ್ಪ ನೀರು ಸೇರಿಸಿ ಮಿಕ್ಸ್ ಮಾಡಿ ರಂಗೋಲಿ ಹಾಕಿದರೆ ರಂಗೋಲಿ ದೀರ್ಘಕಾಲ ಉಳಿಯುತ್ತದೆ. ಹೊಲಿಗೆ ಯಂತ್ರ, ಸೈಕಲ್ ಚಕ್ರಗಳಿಗೆ ಕೊಬ್ಬರಿ ಎಣ್ಣೆಯನ್ನು ಹಾಕುವುದರಿಂದ ಅವು ಸರಾಗವಾಗಿ ತಿರುಗುತ್ತದೆ. ಕರಿಬೇವು ಸೊಪ್ಪನ್ನು ಗಾಜಿನ ಬಾಟಲಿಯಲ್ಲಿ ಹಾಕಿ ಫ್ರಿಡ್ಜ್ನಲ್ಲಿ ಇಟ್ಟರೆ ತಿಂಗಳುಗಟ್ಟಲೆ ಫ್ರೆಶ್ ಆಗಿ ಇರುತ್ತದೆ. ನೆಲದ ಮೇಲೆ ಬಿದ್ದ ಮೊಟ್ಟೆಯ ಕಲೆಯನ್ನು ಸಂಪೂರ್ಣವಾಗಿ ತೆಗೆದುಹಾಕಲು ತಕ್ಷಣ ಅದರ ಮೇಲೆ ಉಪ್ಪು ಸಿಂಪಡಿಸಿ 5 ನಿಮಿಷಗಳ ನಂತರ ಪೇಪರ್ ಟವಲ್ ಅಥವಾ ಟಿಶ್ಯೂ ಪೇಪರ್ನಿಂದ ಒರೆಸಿ. ಆಮ್ಲೆಟನ್ನು ಹೆಚ್ಚು ರುಚಿಕರವಾಗಿಸಲು ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಸೇರಿಸಬೇಕು. ತರಕಾರಿ ಬಾಡಿದರೆ ನೀರಿಗೆ 1 ಚಮಚ ವಿನೆಗರ್ ಬೆರೆಸಿ ಅದರಲ್ಲಿ 10 ನಿಮಿಷ ಕಾಲ ನೆನೆಸಿದರೆ ತರಕಾರಿಗಳು ತಾಜಾವಾಗುತ್ತದೆ. ತರಕಾರಿಗಳು ಕತ್ತರಿಸುವಾಗ ಕೈಗಳು ಕಲೆಯಾಗಿದ್ದರೆ ಆಲೂಗಡ್ಡೆ ತುಂಡುಗಳಿಂದ ಉಜ್ಜಿ ತೊಳೆದರೆ ಕಲೆಗಳು ಹೋಗುತ್ತವೆ. ಬಟ್ಟೆಯ ಮೇಲೆ ಪೆನ್ ಮಾರ್ಕ್ ಇದ್ದರೆ ಟೂತ್ ಪೇಸ್ಟ್ನಿಂದ ಉಜ್ಜಬೇಕು. ಜಿಡ್ಡಿನ ಪಾತ್ರೆಯನ್ನು ಸ್ವಚ್ಛಗೊಳಿಸಲು ಉಪಯೋಗಿಸಿದ ಕಾಫಿ ಪುಡಿಯಿಂದ ಉಜ್ಜಿ ಬಿಸಿ ನೀರಿನಿಂದ ತೊಳೆದರೆ ಪಾತ್ರೆಯನ್ನು ಸ್ವಚ್ಛಗೊಳಿಸುವುದಲ್ಲದೆ ಅದು ಹೊಸತರಂತೆ ಹೊಳೆಯುವಂತೆ ಮಾಡುತ್ತದೆ. ಪದಾರ್ಥಗಳನ್ನು ಎಣ್ಣೆಯಲ್ಲಿ ಕರಿಯುವಾಗ ಎಣ್ಣೆಗೆ ಚಿಟಿಕೆ ಉಪ್ಪು ಸೇರಿಸಿದರೆ ಎಣ್ಣೆ ಹೆಚ್ಚು ಹೀರಿಕೊಳ್ಳುವುದಿಲ್ಲ. ತುಳಸಿ ಎಲೆಗಳನ್ನು ನೆನೆಸಿದ ನೀರನ್ನು ಪ್ರತಿದಿನ ಕುಡಿದರೆ ಗಂಟಲಿನ ಸೋಂಕು ಕಡಿಮೆಯಾಗುತ್ತದೆ. ಉಪ್ಪಿನಕಾಯಿಗಳನ್ನು ಸ್ವಲ್ಪ ಬೆಚ್ಚಗೆ ಮಾಡಿದ ಸೌಟಿನಿಂದ ಜಾರಿನಿಂದ ಹೊರತೆಗೆದರೆ ಅದು ಕೆಡದೆ ದೀರ್ಘಕಾಲ ತಾಜಾವಾಗಿರುತ್ತದೆ. ಅಕ್ಕಿ ಸಂಗ್ರಹಿಸುವ ಪಾತ್ರೆಯಲ್ಲಿ 4 ಒಣ ಮೆಣಸಿನಕಾಯಿಗಳನ್ನು ಹಾಕಿದರೆ ಅಕ್ಕಿಯಲ್ಲಿ ಕೀಟಗಳು ಆಗುವುದಿಲ್ಲ. ತವಾ ಮೇಲೆ ಎಣ್ಣೆ ಜಿಡ್ಡು ಹೆಚ್ಚಾಗಿದ್ದರೆ 2-3 ಗಂಟೆ ಕಾಲ ಬಿಸಿ ನೀರಿನಲ್ಲಿ ನೆನೆಸಿ ತವನ್ನು ನಿಂಬೆಹಣ್ಣಿನಿಂದ ಉಜ್ಜಬೇಕು. ಊಟದ ಡಬ್ಬಿಗಳು ವಾಸನೆ ಬರುತ್ತಿದ್ದರೆ ಪ್ರತಿ 2-3 ದಿನಗಳಿಗೊಮ್ಮೆ ಅವುಗಳನ್ನು ಲಿಂಬೆ ರಸದಿಂದ ಉಜ್ಜಿದರೆ ವಾಸನೆ ಬರದಂತೆ ತಡೆಯುತ್ತದೆ. ಕೇಕ್ ಮೊಟ್ಟೆಯ ವಾಸನೆಯಂತೆ ಇದ್ದರೆ ಅದನ್ನು ತಯಾರಿಸುವಾಗ 2 ಚಮಚ ಜೇನುತುಪ್ಪ ಸೇರಿಸಿ ತರಕಾರಿಗಳನ್ನು ವಾಶ್ ಮಾಡಲು ಬಳಸುವ ನೀರಿಗೆ 4-5 ಹನಿ ವಿನೆಗರ್ ಮತ್ತು 1 ಚಿಟಿಕೆ ಉಪ್ಪು ಸೇರಿಸುವುದರಿಂದ ಅವುಗಳ ಮೇಲೆ ಸಂಗ್ರಹವಾಗಿರುವ ಸೂಕ್ಷ್ಮ ಜೀವಿಗಳು ಸಾಯುತ್ತವೆ. ಟೊಮೆಟೊ ಸೂಪಿಗೆ ಸ್ವಲ್ಪ ಬೀಟ್ರೂಟ್ ರಸವನ್ನು ಸೇರಿಸಿದರೆ ಅದು ಉತ್ತಮ ಬಣ್ಣವನ್ನು ನೀಡುತ್ತದೆ. ಆಲೂಗಡ್ಡೆ ಮತ್ತು ಈರುಳ್ಳಿ ಒಂದೇ ಬುಟ್ಟಿಯಲ್ಲಿ ಸಂಗ್ರಹಿಸಿದರೆ ಬೇಗನೆ ಕೆಡುತ್ತದೆ. ಬೇರೆ ಬೇರೆ ಇಡುವುದು ಉತ್ತಮ. ಫ್ಲಾಸ್ಕ್ ಒಳಗಡೆ ಕೆಟ್ಟ ವಾಸನೆ ಬರುತ್ತಿದ್ದರೆ ಸ್ವಲ್ಪ ಮಜ್ಜಿಗೆ ಮಿಕ್ಸ್ ಮಾಡಿದ ನೀರಿನಲ್ಲಿ ತೊಳೆದರೆ ಕೆಟ್ಟ ವಾಸನೆ ಹೋಗುತ್ತದೆ. ಬಿಳಿ ಕೂದಲನ್ನು ಕಪ್ಪಾಗಿಸಲು ತೆಂಗಿನ ಎಣ್ಣೆಯಲ್ಲಿ ಆಮ್ಲ ಪುಡಿಯನ್ನು ಬೆರೆಸಿ ವಾರಕ್ಕೆ 2 ಬಾರಿ ತಲೆಗೆ ಹಚ್ಚಿ ಬಿಳಿ ಕೂದಲು ಕಪ್ಪಾಗುತ್ತದೆ. ಈರುಳ್ಳಿ ಕತ್ತರಿಸುವಾಗ ಕಣ್ಣುಗಳಲ್ಲಿ ನೀರು ಬರುತ್ತದೆ, ಕಣ್ಣುಗಳು ಉರಿಯುತ್ತವೆ. ಈರುಳ್ಳಿಯನ್ನು ಕತ್ತರಿಸುವ ಮೊದಲು ಅವುಗಳನ್ನು ಸ್ವಲ್ಪ ಸಮಯದವರೆಗೆ ತಣ್ಣೀರಿನಲ್ಲಿ ಇರಿಸಿ ಅಥವಾ ಅವುಗಳನ್ನು ಸ್ವಲ್ಪ ಸಮಯದವರೆಗೆ ಫ್ರಿಡ್ಜ್ನಲ್ಲಿ ಇಟ್ಟರೆ ಕಣ್ಣಲ್ಲಿ ನೀರು ಬರುವುದಿಲ್ಲ. ಬದನೆಕಾಯಿಗಳನ್ನು ಕತ್ತರಿಸಿದ ನಂತರ ಕಪ್ಪು ಬಣ್ಣಕ್ಕೆ ತಿರುಗುವುದನ್ನು ತಡೆಯಲು ಕತ್ತರಿಸಿದ ತಕ್ಷಣ ಅವುಗಳನ್ನು ಉಪ್ಪು ನೀರಿನಲ್ಲಿ ಹಾಕಿ ಅಡುಗೆ ತುಂಬ ಖಾರವಾಗಿದ್ದರೆ ಸ್ವಲ್ಪ ತುಪ್ಪ ಅಥವಾ ಸ್ವಲ್ಪ ಹಾಲು ಅಥವಾ 1 ಚಿಟಿಕೆ ಸಕ್ಕರೆ ಸೇರಿಸುವುದರಿಂದ ಖಾರ ಕಡಿಮೆಯಾಗುತ್ತದೆ. ಮೊಟ್ಟೆಗಳನ್ನು ಬೇಯಿಸುವ ನೀರಿಗೆ ಸ್ವಲ್ಪ ಉಪ್ಪು ಸೇರಿಸಿದರೆ ಅಥವಾ ಬೇಯಿಸಿದ ತಕ್ಷಣ ಮೊಟ್ಟೆಗಳನ್ನು ತಣ್ಣೀರಿನಲ್ಲಿ ಹಾಕಿದರೆ ಸಿಪ್ಪೆಗಳು ಸುಲಭವಾಗಿ ಹೊರಬರುತ್ತವೆ. ಹಸಿರು ಮೆಣಸಿನಕಾಯಿಯನ್ನು ಕತ್ತರಿಸಿದ ನಂತರ ಕೆಲವರ ಕೈಗಳು ಉರಿಯುತ್ತವೆ. ಕೈಗಳಿಗೆ ಸಕ್ಕರೆಯನ್ನು ಉಜ್ಜುವುದರಿಂದ ಉರಿ ಕಡಿಮೆಯಾಗುತ್ತದೆ. ಕೇವಲ 4 ಅಥವಾ 5 ಹನಿ ಲಿಂಬೆ ರಸ ಬೇಕಾದಾಗ ಹಣ್ಣನ್ನು 2 ತುಂಡುಗಳಾಗಿ ಕತ್ತರಿಸಬೇಡಿ. ಲಿಂಬೆ ಹಣ್ಣನ್ನು ಸೂಜಿಯಿಂದ ಚುಚ್ಚಿ ರಸ ಹಿಂಡಿದರೆ ಸಾಕು. ಪೂರಿ ಚೆನ್ನಾಗಿ ಉಬ್ಬಬೇಕೆಂದರೆ ಪೂರಿ ಹಿಟ್ಟಿಗೆ ಸ್ವಲ್ಪ ಬಾಂಬೆ ರವೆ ಸೇರಿಸಿ
ಪೂರಿಗಳು ಚೆನ್ನಾಗಿ ಉಬ್ಬುತ್ತವೆ ಮತ್ತು ಸಾಫ್ಟ್ ಆಗುತ್ತವೆ. ಆಲೂಗಡ್ಡೆ ಬೇಗ ಬೇಯಬೇಕೆಂದರೆ ಆಲೂಗಡ್ಡೆ ಬೇಯಿಸುವ ನೀರಿಗೆ ಸ್ವಲ್ಪ ಉಪ್ಪು ಸೇರಿಸಿ ದೋಸೆಗಳು ಅಂಟಿಕೊಳ್ಳದಂತೆ ಇರಲು ತವಾ ಬಿಸಿಯಾದ ನಂತರ ಅರ್ಧ ಈರುಳ್ಳಿಯನ್ನು ಅದರ ಮೇಲೆ ಉಜ್ಜಿಕೊಳ್ಳಿ. ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಹೊಸಬರು ವಿಡಿಯೋ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.